ಗ್ರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇವತ್ತು ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ. ಗಜಕೇಸರಿ ಯೋಗ ವಸ್ತುತಃ ಚೆನ್ನಾಗಿದೆ. ನಿಮಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಅಥವಾ ಒಂದು ಹಾಲು ಜೇನಿನ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅದು ಕೂಡ ಅನುಕೂಲ ಆಗುತ್ತೆ. ಕೆಲಸದಲ್ಲಿ ತುಂಬ ಚೆನ್ನಾಗಿರ್ತದೆ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಗೃಹ ನಿರ್ಮಾಣ, ಮನೆ ನಿವೇಶನ ಇವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿರುವ ಕೆಲಸಗಳೆಲ್ಲ ಚೆನ್ನಾಗಾಗುತ್ತೆ, ಅನುಕೂಲ ಇದೆ. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ವ್ಯಯ ಇದೆ. ಆಪ್ತರಿಗಾಗಿ ಹಣ ಖರ್ಚು ಮಾಡ್ತೀರ. ಜೊತೆಗೆ ಸ್ವಲ್ಪ ಏಟು ಬೀಳೋದು, ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಕೈಗಳಿಗೆ ತರಚೋದು, ಗಾಯಗಳಾಗೋದು, ಉದರ ಬಾಧೆ ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಕೆಲಸ ಕಾರ್ಯಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಬುದ್ಧಿಬಲದಿಂದ ಕಾರ್ಯ ಸಾಧನೆ ಮಾಡ್ತೀರಾ. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸ ಸುಲಭ ಆಗುತ್ತೆ. ಹೀಗೆ ಅನುಕೂಲ ಹೆಚ್ಚಾಗಿದೆ, ಆತಂಕ ಬೇಡ. ಈ ವ್ಯಯ ನಿವಾರಣೆಗೆ ಅಮ್ಮನವರ ಸನ್ನಿಧಾನಕ್ಕೆ ಅನ್ನದಾನ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಬುದ್ಧಿಬಲ ಸ್ವಲ್ಪ ಮಂಕಾಗಿರುತ್ತದೆ. ಒಳ್ಳೆ ಚಾಣಾಕ್ಷರು, ಒಳ್ಳೆ ಬುದ್ಧಿವಂತರು ಅನ್ನಿಸ್ಕೊಂಡರೂ ಕೂಡ ತಪ್ಪಾಗಿ ನಿರ್ಧಾರ ಮಾಡಿಬಿಡೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರು. ಗುರುಚರಿತ್ರೆ ಪಾರಾಯಣ ಮಾಡಿ, ಗುರು ಸೇವೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಸ್ತ್ರೀಯರಿಗೆ ಲಾಭದಾಯಕವಾಗಿರ್ತದೆ. ಹಿರಿಯರಿಂದ, ದೊಡ್ಡಮ್ಮ, ಚಿಕ್ಕಮ್ಮ ಇಂಥವರಿಂದ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಒಳ್ಳೆಯ ಸಲಹೆ ಕೂಡ ಸಿಗುತ್ತೆ. ಈ ದಿವಸ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಗುರು ಮಂದಿರಕ್ಕೆ ಹೋಗಿ ಬನ್ನಿ, ಗುರು ಸೇವೆ ಮಾಡಿ, ಗುರುವಿಗೆ ಬೆಲ್ಲ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಫಲ ಇದೆ, ಅನುಕೂಲಕರವಾಗಿರ್ತದೆ. ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ, ಹುಷಾರಾಗಿ ಓಡಾಡಿ. ಸ್ನೇಹಿತರ ವಿಚಾರದಲ್ಲಿ ಒಳ್ಳೆಯವರೇ ಸಣ್ಣ ಪುಟ್ಟ ಕಿರಿಕಿರಿ ನಿಮ್ಮ ಮನಸ್ಸಿಗೆ ಬೇಸರ ಮಾಡಿಬಿಡುತ್ತೆ. ಅವರ ವರ್ತನೆಗಳು ಹಾಗಿದೆ. ನೀವು ಕೂಡ ಗುರು ಪ್ರಾರ್ಥನೆ, ಗುರು ಮಂದಿರಕ್ಕೆ ಹೋಗಿ ಒಂದು ತೆಂಗಿನಕಾಯಿ, 2 ತೆಂಗಿನಕಾಯಿ ಸಮರ್ಪಣೆ ಮಾಡಿ ಗುರುವಿಗೆ ನಮಸ್ಕಾರ ಹಾಕಿ ಬನ್ನಿ, ಅನುಕೂಲ ಆಗುತ್ತೆ. ಉಳಿದ ಹಾಗೆ ದಿವಸ ಮಾತಿನ ಬಲ ಚೆನ್ನಾಗಿದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಗಂಟಲ ಬಾಧೆ, ಕಿವಿ ಬಾಧೆ ಇದೆ, ಹುಷಾರು. ಸಿಹಿ ಪದಾರ್ಥದಿಂದ ಅತಿಯಾದ ಸೇವನೆ ನಿಮಗೆ ತೊಂದರೆ ಮಾಡುತ್ತೆ. ಕೆಲಸದಲ್ಲಿ ಸಹಜವಾಗಿ ಹಾಗೇ ಇದೆ. ಒತ್ತಡ, ಪರಿಶ್ರಮ ಜಾಸ್ತಿ, ಕೆಲಸ ಜಾಸ್ತಿ. ಇನ್ನು ಈ ದಿವಸ ಒಂದು ಒಳ್ಳೆಯ ಪುಣ್ಯಕ್ಷೇತ್ರ ದರ್ಶನ, ಸಜ್ಜನರ ಭೇಟಿ, ಒಳ್ಳೆಯವರ ಒಂದು ದರ್ಶನ, ಅವರ ಒಂದು ಮಾತು ನಿಮ್ಮ ಮನಸ್ಸಿಗೆ ತುಂಬ ಹಿತವಾಗುತ್ತೆ. ಆ ಮಟ್ಟಕ್ಕೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಶನೈಶ್ಚರ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಅತಿಯಾದ ಸಿಹಿ ಸೇವನೆ ಆಗುತ್ತೆ, ಅದು ನಿಮಗೆ ಮುಳುವಾಗುತ್ತೆ, ಹುಷಾರು. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬೇಕು. ತಪ್ಪದೇ ಈ ದಿವಸ ಗುರು ಸನ್ನಿಧಾನಕ್ಕೆ ಜೇನನ್ನು ಸಮರ್ಪಣೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃತ್ತಿಯಲ್ಲಿ ಅನುಕೂಲಕರವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕು, ತಕರಾರುಗಳಾಗೋ ಸಾಧ್ಯತೆ ಇದೆ, ಹುಷಾರು. ಅದರ ಹೊರತಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ನಷ್ಟ, ವಾಗ್ವಾದ, ಘರ್ಷಣೆಗಳು ಮಕ್ಕಳ ವಿಚಾರದಲ್ಲಿ, ಮಕ್ಕಳಲ್ಲಿ ಇದೆಲ್ಲ ಇದೆ. ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಗುರು ಪ್ರಾರ್ಥನೆಯನ್ನು ಮಾಡಿ, ಎರಡೂ ಬೇಕು ಈ ದಿವಸ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಯಾವುದು ಗಮನಿಸಿ. ಓಂ ಗೀಷ್ಪತಯೇ ನಮಃ, ಇದು ಗುರುವಿನ ಮಂತ್ರ. ಹೇಳ್ಕೊಳ್ಳಿ, ಬುದ್ಧಿ ಚುರುಕಾಗುತ್ತೆ, ಬಾಳು ಸಿಹಿಯಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.